ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡಿಗ ಚಾನಲ್ ವೈಟಿಯ ಈ ಸಂಚಿಕೆಗೆ ಸ್ವಾಗತ. ನಾನಿವತ್ತು ಮುಕುಳಪ್ಪನ ಮದುವೆಯ ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ಕನ್ನಡ ನಾಡಿನ ಸಮಸ್ತ ಜನತೆಗೆ ಅರ್ಪಿಸಲಿಕ್ಕೆ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ. ನಿಜಕ್ಕೂ ಕೂಡ ಇದು ಒಂದು ಕಣ್ಣು ತೆರೆಸುವ ಸಂಚಿಕೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸುತ್ತಾ, ಮುಕುಳಪ್ಪನ ಸಂಚಿಕೆ ಅಂತಂದ್ರೇ ಎಲ್ಲರಿಗೂ ಕೂಡ ನಗು ಬರುವುದು ಸ್ವಾಭಾವಿಕ. ಯಾಕಂದರೆ ಮುಕುಳಪ್ಪ ಅನ್ನುವರು ನಮ್ಮ ನಾಡಿನ ಹೆಸರಾಂತ ಒಬ್ಬ ಕಲಾವಿದರು ಹಾಗೂ ಯೂಟ್ಯೂಬರ್ ಅಂತೇಳಿ ಅವ್ರನ್ನ ನಾವು ಕರಿತೀವಿ. ಯಾಕಂದರೆ ಅವರ ಸಾಕಷ್ಟು ಯೂಟ್ಯೂಬ್ಗಳು ಜನಮನ್ನಣೆಯನ್ನು ಹಾಗೂ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಸಂಚಿಕೆಗಳನ್ನು ಯೂಟ್ಯೂಬರ್ ಮುಕುಳಪ್ಪ ಮಾಡಿದ್ದಾರೆ. ಅವರ ಸಂಚಿಕೆಗಳಿಗೆ ಮಾರು ಹೋಗದವರೇ ಇಲ್ಲ ಅನ್ನುವಂತೆಯೇ ಎಲ್ಲರಿಗೂ ಕೂಡ ಅನಿಸಿದ್ದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಮುಕುಳಪ್ಪನ ಜೀವನದಲ್ಲಿ ನಿಜಕ್ಕೂ ಆಗಿದ್ದೇನು ಅನ್ನುವಂಥ ಭಾವನೆಗಳು ಅವುಗಳನ್ನು ನಾವು ಕೆಣಕಿದಾಗ, ಈ ಒಬ್ಬ ಮುಸ್ಲಿಂ ಯುವಕ, ಅವನ ಹೆಸರು ಖವಾಜಾ ಅಂತೇಳಿ, ಅವರು ತಮ್ಮ ಧಾರಾವಾಹಿಗಳಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದರೆ ಅವರು ಮಾಡ್ತಿರ್ತಕ್ಕಂಥ ವೇಷ ಭೂಷಣಗಳಲ್ಲಿ ಅವರು ಯಾವತ್ತೂ ಕೂಡ ಮುಸ್ಲಿಂ ಧರ್ಮದ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಹಾಗೂ ಅದರ ಬಗ್ಗೆ ಅಭಿಮಾನಪೂರ್ವಕವಾದ ಮಾತುಗಳನ್ನು ಕೂಡ ಇಲ್ಲಿಯವರೆಗೆ ಆಡಿದ್ದು ಗೊತ್ತಿಲ್ಲ ಅನ್ನುವಂತೆ ಅಷ್ಟೇ ಅಲ್ಲ, ಅದನ್ನು ಅವರು ಪ್ರಚುರವನ್ನು ಕೂಡ ಪಡಿಸಿಲ್ಲ ಅಂತಲೇ ಹೇಳ್ಬೋದು. ಹೀಗಿರುವಾಗ ಅವರ ಒಂದು ಯೂಟ್ಯೂಬ್ನಲ್ಲಿ ಬರ್ತಿರ್ತಕ್ಕಂಥ ಸಂಚಿಕೆಗಳಲ್ಲಿ ಸ್ತ್ರೀ ಪ್ರಧಾನವಾದಂಥ ಪಾತ್ರಗಳನ್ನು ಅವರು ಹಿಂದೂ ಯುವತಿಯರಿಗೆ ನೀಡ್ತಾ ಇದ್ದ, ಜೊತೆಗೆ ಅವರ ಮುಖಾಂತರ ಅವನ ಒಂದು ಚಾನಲನ್ನು ವಿಶೇಷವಾಗಿ ಬೆಳೆಸಿಕೊಳ್ತಾ ಇದ್ದ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಿರೋದು ಕೂಡ ಸ್ವಾಭಾವಿಕ. ಹಾಗಿರುವಾಗ ಪಾತ್ರಧಾರಿಗಳಿಗೆ ಜಾತಿ ಧರ್ಮ ಭೇದ ಭಾವಗಳು ಯಾವುವೂ ಇಲ್ಲ. ಹೀಗಿರುವಾಗ ಯಾವುದೇ ಧರ್ಮೀಯರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಅವರು ತಮ್ಮ ಅಭಿನಯ ಶಾರದೆಯ ಒಂದು ಸೇವೆ ಅಂತ ಪರಿಗಣಿಸಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಹೀಗಿರುವಾಗ ಅವರ ಕೆಲಸ ಕಾರ್ಯಗಳು ಶಾರದೆಯ ಒಂದು ಸೇವೆ ಅನ್ನುವಂಥ ಭಾವನೆಯಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಾಕ್ಷೇತ್ರಗಳಲ್ಲಿ ತಮ್ಮ ಒಂದು ಇರುವಿಕೆಯನ್ನು ಪ್ರಚುರಪಡಿಸ್ತಾ ಇರೋದು ಕೂಡ ಸ್ವಾಭಾವಿಕ. ಹೀಗಿರುವಾಗ ಹಲವಾರು ಯೂಟ್ಯೂಬ್ನಲ್ಲಿ ಮುಕುಳಪ್ಪನ ಯೂಟ್ಯೂಬ್ನಲ್ಲಿ ನಾವು ವಿಷಯಗಳನ್ನು ಗ್ರಹಿಸಿದಾಗ, ಅವರು ಯಾವತ್ತೂ ಕೂಡ ಹಿಂದೂ ಧರ್ಮಕ್ಕಾಗಲಿ ಅಥವಾ ಮುಸ್ಲಿಂ ಧರ್ಮಕ್ಕಾಗಲಿ ಅಪಚಾರವನ್ನು ಹಾಗೂ ಅವಹೇಳನವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಮಗಂತೂ ಇಲ್ಲಿವರೆಗೆ ಗೊತ್ತಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಈಗ ಅವರು ಗಾಯತ್ರಿ ಅನ್ನುವಂಥ ಒಬ್ಬ ಹಿಂದೂ ಯುವತಿಯ ಜೊತೆಗೆ ಮದುವೆಯನ್ನು ಮುಂಡಗೋಡದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಅದರ ಒಂದು ವಿಷಯವನ್ನು ಚರ್ಚಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಮುಕುಳಪ್ಪನಿಗೂ ಹಾಗೂ ಗಾಯತ್ರಿ ಅವರಿಬ್ಬರಿಗೂ ಯಾವ ರೀತಿಯ ಸಂಪರ್ಕ ಬೆಳೀತು ಅಂತೇಳಿ ನಾವು ಕೇಳಿದಾಗ, ಅವರಿಬ್ಬರು ಕೂಡ ಕಲಾವಿದರು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದರು ಅಂತಲೇ ನಾನು ಅವರನ್ನು ಕರೀಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಅವರು ತಮ್ಮ ಕಲಾಕ್ಷೇತ್ರದಲ್ಲಿ ಯೂಟ್ಯೂಬಿನ ಒಂದು ಮುಖಾಂತರ ಸಾರ್ವಜನಿಕರಿಗೆ ಹಾಸ್ಯರಂಜನೆಯನ್ನು ಹಾಸ್ಯರಸಗಳಿಗೆಯನ್ನು ನೀಡಿರ್ತಕ್ಕಂಥವರು. ಹೀಗಿರುವಾಗ ಆ ಒಂದು ಸಮಯದಲ್ಲಿ ಅಂದರೆ ಅವರು ಪಾತ್ರವನ್ನು ಮಾಡ್ತಿರ್ತಕ್ಕಂಥ ಹಾಗೂ ಅವರ ಒಂದು ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಒಬ್ಬರಿಗೊಬ್ಬರು ಪರಿಚಯವಾಗಿ ಹಾಗೂ ಅವರ ಒಂದು ಪರಿಚಯ ವಿವಾಹವಾಗುವಷ್ಟು ಮಟ್ಟಿಗೂ ಕೂಡ ಮುಂದುವರೆದಿರಬಹುದು ಅನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ. ಹೀಗಿರುವಾಗ ಈ ಒಂದು ಸಮಯದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಅಂದರೆ ಬಜರಂಗ ದಳದವರನ್ನು, ವಿಶ್ವ ಹಿಂದೂ ಪರಿಷತ್ನವರನ್ನು ನಾನು ಹಿಂದೂಗಳ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ತೀನಿ. ಅವರ ಒಂದು ರಾಷ್ಟ್ರಭಕ್ತಿ ಹಾಗೂ ದೇಶ ಪ್ರೇಮದ ಬಗ್ಗೆ ಯಾವತ್ತೂ ಕೂಡ ಯಾರು ಏನು ಮಾತಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಹೀಗಿರುವಾಗ ಅವರಿಗೂ ಕೂಡ ಅಂದರೆ ಹಿಂದೂ ಕಾರ್ಯಕರ್ತರಿಗೂ ಕೂಡ ನಮ್ಮ ಧರ್ಮದ ಯುವತಿ ಅನ್ಯ ಜಾತಿಯ ಯುವಕನೊಂದಿಗೆ ಮದುವೆ ಮಾಡಿಕೊಂಡಿದ್ದಾಳಲ್ಲ ಅನ್ನುವಂಥ ಒಂದು ಕ್ರೋಧಾಗ್ನಿಯ ಭಾವನೆ ಹುಟ್ಟಿದಾಗ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡುವುದು ವಾಡಿಕೆ. ಹೀಗಿರುವಾಗ ಆದರೂ ಕೂಡ ಆ ಕಂಪ್ಲೇಂಟನ್ನು ಕೊಡುವಕ್ಕಿಂತ ಮುಂಚೆ ಅವರು ಆ ಯುವತಿಗೆ ಹಾಗೂ ಆ ಮುಕುಳಪ್ಪನಿಗೆ ಏನಾದರೂ ಮಾತನಾಡಿದ್ದಾರಾ ಅನ್ನುವಂಥ ಬೆಳವಣಿಗೆಗಳನ್ನು ನೋಡಿದಾಗ ಮಾಡಿದ್ದಾರೆ ಅನ್ನುವಂಥ ಮಾಡಿರಬಹುದು. ಆಮೇಲೆ ಅವರು ಈಗಿನ ನಮ್ಮ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ
ನಮ್ಮ ದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರ ಪ್ರಕಾರ ಮದುವೆ ವಯಸ್ಸಿಗೆ ಬಂದ ಮೇಲೆ ಅವರು ಯಾವುದೇ ಧರ್ಮೀಯರನ್ನಾಗಲಿ ಯಾವುದೇ ಜಾತಿಯವರನ್ನಾಗಲಿ ಮದುವೆ ಮಾಡಿಕೊಳ್ಳಬಹುದು ಅನ್ನುವಂಥ ಕಾನೂನು ನಮ್ಮ ನಾಡಿನಲ್ಲಿ ಇದೆ. ಹೀಗಿರುವಾಗ ಆ ಕಾನೂನನ್ನು ಪರಿಪಾಲನೆ ಮಾಡಬೇಕಾದ್ರೆ ಈ ಒಂದು ನಿಜ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಇಂಥ ಬೆಳವಣಿಗೆಗಳು ನಮ್ಮ ನಡುವೆ ಸಾಕಷ್ಟು ಇವೆ. ಆದರೂ ಕೂಡ ಎಷ್ಟೋ ಜನ ತಮ್ಮ ಜೀವನದಲ್ಲಿ ಅನ್ಯೋನ್ಯತೆಯಿಂದ ಹಾಗೂ ಸಾಮರಸ್ಯದಿಂದ ಬಾಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರ ಧರ್ಮದ ಪ್ರಕಾರ ಗಂಡನ ಧರ್ಮದ ಪ್ರಕಾರ ಗಂಡ, ಹೆಂಡತಿಯ ಧರ್ಮದ ಪ್ರಕಾರ ಹೆಂಡತಿ, ಅವರಿಬ್ಬರು ಕೂಡ ಸಮಾನ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥವರು. ಅವರ ಧರ್ಮಗಳನ್ನು ಇಬ್ಬರು ಪರಸ್ಪರ ಅಪ್ಪಿ ಆ ಧರ್ಮಗಳ ಬಗ್ಗೆ ಒಂದು ಒಳ್ಳೆಯ ಭಕ್ತಿ ಭಾವನೆಯನ್ನು ಹೊಂದಿದ್ದರೆ ಅದಕ್ಕೆ ತಕರಾರು ಏನೂ ಇಲ್ಲ. ಆದರೂ ಕೂಡ ಇಂಥ ವಿಷಯಗಳಲ್ಲಿ, ಸೂಕ್ಷ್ಮ ವಿಷಯಗಳಲ್ಲಿ ಯುವಕ ಯುವತಿಯರು ತಮ್ಮ ಹೆಜ್ಜೆಯನ್ನು ಇಡುವಾಗ 1000 ಸಲ ಯೋಚನೆ ಮಾಡಬೇಕು. ಹಾಗೂ ತನ್ನ ತಂದೆ ತಾಯಿಗಳ, ಗುರು ಹಿರಿಯರ, ತಮ್ಮ ಧರ್ಮೀಯರ ಬಗ್ಗೆ ಅವರು ಯಾವ ರೀತಿ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಅನ್ನೋದನ್ನು ಕೂಡ ನಾವು ಅರಿತುಕೊಳ್ಬೇಕು. ಹೀಗಾದಾಗ ನೀವು ಮದುವೆ ಮಾಡಿಕೊಳ್ಳೋದು ತಪ್ಪು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನುಗಳೇ ಆ ರೀತಿ ಇವೆ. ಹೀಗಿರುವಾಗ ಯಾವತ್ತೂ ಕೂಡ ವಯಸ್ಸಿಗೆ ಬಂದಂಥ ಯುವತಿ ಹಾಗೂ ಯುವಕ ತಮ್ಮ ಮದುವೆ ಮಾಡಿಕೊಳ್ಳಲಿಕ್ಕೆ, ತಮ್ಮಷ್ಟಕ್ಕೆ ತಾವು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸ್ವತಂತ್ರರು ಅನ್ನುವಂಥ ಭಾವನೆಗಳು ನಮ್ಮ ನಾಡಿನ ಕಾನೂನುಗಳಲ್ಲಿಯೇ ಇವೆ. ಹೀಗಿರುವಾಗ ಇವುಗಳನ್ನು ನಾವು ನಮ್ಮ ಸಂವಿಧಾನದ ಪ್ರಕಾರ ನಾವು ಅಪ್ಪಲೇಬೇಕು, ಅವುಗಳಿಗೆ ನಾವು ಗೌರವವನ್ನು ಕೊಡಲೇಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇರಲಿ, ನೀವು ಮದುವೆ ಮಾಡಿಕೊಂಡದ್ದೇನು ತೊಂದರೆ ಇಲ್ಲ, ಆದರೆ ನಿಮ್ಮ ಮುಂದಿನ ಜೀವನ ನಿಮ್ಮ ಧರ್ಮಕ್ಕೆ ಸೀಮಿತವಾಗಿರಲಿ ಅನ್ನುವಂಥ ವಿಚಾರವನ್ನು ನಾವು ಮಾಡ್ಕೋಬೇಕು. ಆಮೇಲೆ ಆ ಮಹಿಳೆಗೆ, ಆ ಒಬ್ಬ ಯುವತಿಗೆ, ಮದುವೆ ಮಾಡಿಕೊಂಡಂಥ ಗಾಯತ್ರಿಗೆ ತನ್ನ ಧರ್ಮದ ಒಂದು ವಿಚಾರವಾಗಿ ಧರ್ಮಾಚರಣೆಯನ್ನು, ಪೂಜೆ ಪುನಸ್ಕಾರಗಳನ್ನು, ದೇವರ ಒಂದು ಪರಿಕ್ರಮಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು ಅನ್ನುವಂಥ ಸ್ವತಂತ್ರತೆಯನ್ನು ಅವಳಿಗೂ ಕೂಡ ಬಿಟ್ಕೊಡ್ಬೇಕು. ಮುಕ್ಕಳಪ್ಪನೂ ಕೂಡ ತನ್ನ ಧರ್ಮದ ಪ್ರಕಾರ ಹಾಗೂ ಯಾವಾಗ ಏನು ಆಚರಣೆಗಳನ್ನು ಮಾಡ್ತಿರ್ತಾರೋ ಅದನ್ನು ಕೂಡ ಅವರು ಸ್ವತಂತ್ರವಾಗಿ ಮಾಡಲಿಕ್ಕೆ ಅವರಿಗೂ ಕೂಡ ಅವಕಾಶವಿದೆ. ಯಾರೇ ಆಗಿರಲಿ, ಎಂತೇ ಆಗಿರಲಿ, ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವೆಲ್ಲರಿಗೂ ಮೊದಲು ಭಾರತೀಯರು ಅನ್ನುವಂಥ ಒಂದು ಸ್ವಾಭಿಮಾನದ ಸ್ವಭಾವವನ್ನು ಬೆಳೆಸಿಕೊಂಡ್ರೆ ನಮ್ಮಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ನಾವು ಬದುಕಲಿಕ್ಕೆ, ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹರು. ಹಾಗೂ ಅದಕ್ಕೆ ನಾವು ನಿಜಕ್ಕೂ ಕೂಡ ನಾವು ಅರ್ಹರು ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಹೀಗಿರಬೇಕಾದ್ರೆ ಯಾರೇ ಆಗಿರಲಿ, ಅವರು ಯಾವುದೇ ಧರ್ಮೀಯರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಅವರವರ ಜಾತಿ ಧರ್ಮಗಳಿಗೆ ಅನುಗುಣವಾಗಿ ಅವರು ನಡೆದುಕೊಂಡರೆ ಹಾಗೂ ಆ ಒಂದು ವಿಚಾರದಲ್ಲಿ ಅವರು ಅವರ ಮನಸ್ಸನ್ನು ಕೇಂದ್ರೀಕರಿಸಿದರೆ ಹಾಗೂ ಸಮಾಜದ ಸ್ವಾಸ್ಥ್ಯಕ್ಕೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಬೇಕಂತಂದರೆ ಒಂದು ಕೋಮದಳುರಿನೇ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದು ಹೋಗಲಾಡಬೇಕು. ನಿಮ್ಮಂಥ ಹದಿಹರಿಯದ ಯುವಕ ಯುವತಿಯರಿಂದ ಆದರೂ ಕೂಡ ಈ ಒಂದು ಕೋಮದಳುರಿ ನಿಲ್ಲಲಿ, ನಮ್ಮ ದೇಶಕ್ಕೆ ಸುಭಿಕ್ಷೆ ಬರಲಿ, ದೇಶದ ಸಾರ್ವಭೌಮತ್ವವನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಭಾರತದಲ್ಲಿ ಇರ್ತಕ್ಕಂಥವರು ಎತ್ತಿ ಹಿಡಿಯೋಣ, ಅದನ್ನು ಪೋಷಿಸೋಣ, ಬೆಳೆಸೋಣ. ಜೊತೆಗೆ ಭಾರತ ಮಾತೆಯ ಪ್ರತಿಯೊಬ್ಬ ಮಕ್ಕಳು ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂಥ ಒಂದು ಭಾವನೆಯನ್ನು ಬೆಳೆಸಿಕೊಂಡರೆ ನಮ್ಮ ಮುಂದಿನ ಜೀವನ ಹಾಗೂ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಒಳ್ಳೆಯ ಒಂದು ವಿಚಾರಗಳನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗೂ ಆ ಒಂದು ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸತ್ಪ್ರಜೆಗಳಾಗಿ ಬಾಳಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಮುಕ್ಕಳಪ್ಪ ಹಾಗೂ ಗಾಯತ್ರಿಯರ ಮದುವೆ ಆಗಿರಲಿ ಅಥವಾ ಅದು ಆಗಿದೆ ಅನ್ನುವಂಥ ವಿಚಾರ ಜಗಜ್ಜಾಹಿರವಾಗಿರುವಾಗ ಇರಲಿ, ಮುಂದಿನ ಅವರ ಜೀವನಕ್ಕೂ ಕೂಡ ನಾವು ಶುಭ ಕೋರೋಣ. ಅವರಿಬ್ಬರ ಜೀವನ ಸುಂದರವಾಗಿ ಅವರಿಬ್ಬರು ಬಾಳುವಂತಾಗಲಿ. ಈ ನಿಟ್ಟಿನಲ್ಲಿ ನಮ್ಮ ಕಾನೂನುಗಳಿಗೆ ನಾವು ತಲೆ ಬಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತತ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು,
ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ YTಯ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.